ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿ ಏನಾದ್ರು ನಿಮ್ಮನ್ನ ಮಾತಿಗೂ ಟೀಕಿಸ್ತಾ ಇದ್ದಲ್ಲಿ, ನಿಮ್ಮನ್ನ ಸ್ವಲ್ಪ ಕೀಳಾಗಿ ಬೈತಾ ಇರೋದು ಎಲ್ಲರ ಮುಂದೆ ಆತರ ಮಾಡ್ತಾ ಇದ್ದಲ್ಲಿ ಏನಾಗುತ್ತೆ, ಅವರ ಮಾತುಗಳು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಳವಾಗಿ ಕೂತಿರುತ್ತೆ. ಅದೇನಾಗುತ್ತೆ, ಒಳಗೆ ಕೂತಿದ್ದು ನೀವು ಬೆಳಿತಾ 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 ಅದು ಇಲ್ಲೇ ಫಿಕ್ಸ್ ಆಗಿರುತ್ತೆ. ನೀವ್ ಯಾವ್ದೇ ಒಂದು ಒಳ್ಳೆ ಕೆಲ್ಸ ಮಾಡಕ್ ಹೋದ್ರುನು, ಒಂದು ಜಾಬ್ ಅಪ್ಲೈ ಮಾಡ್ಬೇಕಂದ್ರುನು, ಆ ಒಳಗೆ ಆ ಟೀಕೆ ಅನ್ನೋದು ತಂದೆ ತಾಯಿಗಳ ಆ ವಾಯ್ಸ್ ಏನಿದೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಷ್ಟು ಆಳವಾಗಿರುತ್ತೆ ಅಂದ್ರೆ, ನೀವೊಂದು ಅಪ್ಲೈ ಮಾಡಕ್ ಹೋದ್ರುನು ನೀನ್ ಅಪ್ಲೈ ಮಾಡ್ತೀಯಾ, ನಿನ್ ಮುಖ ನಿನಗೆಲ್ಲಿ ಸಿಗುತ್ತೆ ಅನ್ನೋ ತರ ಪೇರೆಂಟ್ಸ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳೋ ತರನೇ ಒಳಗಿಂದ ವಾಯ್ಸ್ ಬರ್ತಾ ಇರತ್ತೆ. ಅವಾಗ ಏನಾಗತ್ತೆ, ಒಂದು ನೆಗೆಟಿವ್ ಮೈಂಡ್ ಸೆಟ್ ಇಂದ ಅಪ್ಲೈ ಮಾಡ್ತೀರಾ, ಸಿಗಲ್ಲ. ಅಥವಾ ಯಾವ್ದಾದ್ರು ಎಕ್ಸಾಮ್ ಬರೆಯಕ್ ಹೋಗ್ತಾ ಇರ್ತೀರಾ, ಒಳಗೆ ಆ ವಾಯ್ಸ್, ಇನ್ನರ್ ವಾಯ್ಸ್, ತಂದೆ ತಾಯಿಗಳು ಹೇಳಿರೋ ಆ ಮಾತುಗಳು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಡಗಿ ಕೂತಿರೋ ಆ ಮಾತುಗಳು ಏನಾಗುತ್ತೆ, ನಿಮ್ಮನ್ನ ನಿನಗೆಲ್ಲಿ ಬರುತ್ತೆ, ನೀನ್ ಎಲ್ಲಿ ಪಾಸ್ ಆಗ್ತೀಯಾ ಅಂತ ಒಳಗೊಳಗೆ ಹೇಳ್ತಾ ಇರುತ್ತೆ. ಅವಾಗ ಗೊತ್ತಿರೋದು ಕೂಡ ಮರ್ತೋಗಿರ್ತೀರಾ, ಬರೆಯಕ್ಕೆ ಆಗ್ತಾ ಇರಲ್ಲ. ಆಗ ನೀವ್ ಯೋಚನೆ ಮಾಡ್ತೀರಿ, ಯಾಕೆ ನಾನು ಎಲ್ಲ ಓದಿದೀನಿ, ಯಾಕೆ ಬರೆಯಕ್ ಆಗ್ತಾ ಇಲ್ಲ. ಈ ರೀತಿ ನಿಮಗೆ ಪ್ರತಿ ಒಂದ್ರಲ್ಲೂ ಎಲ್ಲಾ ನಿಮ್ ಕೈಯಲ್ಲಿ ಮಾಡಕ್ ಆಗ್ತಿರುತ್ತೆ, ಆದ್ರೆ ಯಾಕೋ ಮಾಡಕ್ ಆಗ್ತಿಲ್ಲ ಅಂದಾಗ, ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿ ಆಡಿರೋ ಮಾತುಗಳು, ಅವರ ಟೀಕೆಗಳು, ಇದೆಲ್ಲ ನಿಮ್ಮೊಳಗೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಅಡಗಿ ಕೂತಿದೆ. ಈಗ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಕ್ಲೆನ್ಸ್ ಮಾಡ್ಬೇಕು. ಅವರ ಮಾತುಗಳು ಯಾವ್ದಲ್ಲಿ ಕುತ್ಕೊಂಡು ನಿಮ್ಮನ್ನ ಗಾಯ ಮಾಡ್ತಿದ್ಯೋ ಆ ಮಾತುಗಳನ್ನ ತೆಗಿಬೇಕು. ಒಂದು ಸಲ ಯೋಚನೆ ಮಾಡಿ, ಫಸ್ಟ್ ಆಫ್ ಆಲ್ ನಿಮಗೆ ಆ ತರದ್ ಏನಾದ್ರು ಬರ್ತಾ ಇದೆ ಅಂದ್ರೆ, ನೀವ್ ಎಕ್ಸಾಮ್ ಬರೆಯಕ್ ಹೋದಾಗ್ಲೋ, ಅಥವಾ ಏನಾದ್ರು ಜಾಬ್ ಅಪ್ಲೈ ಮಾಡಕ್ ಹೋದಾಗ್ಲೋ, ಮದ್ವೆಗೆ ನೋಡಕ್ ಹೋದಾಗ್ಲೋ, ಈ ತರ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದಾಗ ಇದರಿಂದ ನೆಗೆಟಿವ್ ಆಗಿ ಯಾವ ಮಾತುಗಳು ಬರ್ತಾ ಇದೆ ಅಂತ ಯೋಚನೆ ಮಾಡಿ. ಒಂದ್ಸಲ ಏನ್ ಬರ್ತಿದ್ಯೋ ಅದನ್ನ ಆಸ್ ಇಟ್ ಈಸ್ ಆಗಿ ಒಂದು ಪೇಪರ್ ಮೇಲೆ ಬರೀರಿ. ನಿನ್ ಕೈಲಿ ಆಗಲ್ಲ ಈ ತರದ ಮಾತುಗಳು, ನೀವ್ ಪ್ರಿಪೇರ್ ಆಗಿರ್ತೀರಾ, ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ, ಆದ್ರೆ ನಿಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ, ಇಲ್ಲ ನಿನ್ ಕೈಲಿ ಆಗಲ್ಲ, ಇದು ಅಸಾಧ್ಯ, ಇದು ಕಷ್ಟ ಇದೆ, ಆ ತರ ಮಾತುಗಳು. ಆ ಒಳಗಿಂದ ಏನ್ ಮಾತುಗಳು ಬರ್ತಿರುತ್ತೋ ಅದನ್ನ ಒಂದು ಪೇಪರ್ ಮೇಲೆ ಬರೆದು ಅದನ್ನ ಸುಟ್ಟು ಟಾಯ್ಲೆಟ್ ಹಾಕಿ. ಆಮೇಲೆ ಯೋಚನೆ ಮಾಡಿ, ಈಗ ನಿಮ್ಮ ಒಬ್ರು ಕ್ಲೋಸ್ ಫ್ರೆಂಡ್ ಯಾರಾದ್ರೂ ಇದ್ದಾರೆ, ಅವರಿಗೆ ಈ ತರ ಆಗ್ತಿದೆ, ಏನು ಎಕ್ಸಾಮ್ ಬರೆಯಕ್ ಹೋಗ್ತಾ ಇರ್ತಾರೆ, ಯಾಕೋ ಬರೆಯಕ್ ಆಗ್ತಾ ಇರಲ್ಲ, ಎಲ್ಲ ಮರ್ತೋಗ್ತಾ ಇದಾರೆ. ಆವಾಗ ನೀವು ಅವರಿಗೆ ಏನ್ ಮಾತುಗಳನ್ನ ಹೇಳ್ತೀರಾ ಅದನ್ನ ನಿಮಗೆ ನೀವೇ ಹೇಳ್ಕೊಳ್ಳಿ.